ದೇವನಹಳ್ಳಿಯಲ್ಲಿ ಯುವಕನಿಂದ ಡ್ರಾಮಾ ಪೊಲೀಸರಿಗೆ ತಲೆಬಿಸಿ. ನನಗೆ ನ್ಯಾಯ ಬೇಕು ಡಿಸಿ ಕರೆಸಿ ಅಂತ ಬಿಲ್ಡಿಂಗ್ ಏರಿ ಯುವಕನ ಹೈಡ್ರಾಮಾ. 9 ಮಹಡಿಗಳ ಬಿಲ್ಡಿಂಗ್ ಏರಿದ ಭೂಪನಿಂದ ಆತ್ಮಹತ್ಯೆ ಬೆದರಿಕೆ. ದೇವನಹಳ್ಳಿ ಪಟ್ಟಣದ ಬೈಪಾಸ್ನ ಖಾಸಗಿ ಅಪಾರ್ಟ್ಮೆಂಟ್ ಬಳಿ ಯುವಕನ ಹೈಡ್ರಾಮಾ. ಸ್ಥಳಕ್ಕೆ ದೇವನಹಳ್ಳಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ. ಪೊಲೀಸರಿಂದ ಯುವಕನ ಮನವೊಲಿಕೆಗೆ ಯತ್ನ, ಇಲ್ಲಿಗೆ ಡಿಸಿ ಬರಬೇಕು ಅಂತ ಯುವಕನ ಡಿಮ್ಯಾಂಡ್. ಕಳೆದ 4 ವರ್ಷಗಳಿಂದ ಪೋಕ್ಸ್ ಕೇಸ್ನಲ್ಲಿ ಜೈಲುಪಾಲಾಗಿದ್ದ ಆನಂದ್ ಎಂಬ ಯುವಕ. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಕಾಲೋನಿ ನಿವಾಸಿಯಾಗಿರೋ ಆನಂದ್. ಸ್ಥಳಕ್ಕೆ ಬಂದ ತಾಯಿಯಿಂದಲೂ ಕೆಳಗೆ ಇಳಿಯಪ್ಪ ಅಂತ ಮನವೊಲಿಕೆ. ಆದರೂ ಪಟ್ಟು ಬಿಡದ ಯುವಕನಿಂದ ಸ್ಥಳಕ್ಕೆ ಡಿಸಿ ಬರಲೇಬೇಕು ಅಂತ ಪಟ್ಟು. ಎಷ್ಟೇ ಮನವೊಲಿಕೆ ಮಾಡಿದ್ರೂ ಬಗ್ಗದ ಯುವಕ, ಪೊಲೀಸರಿಗೆ ತಲೆನೋವಾದ ಯುವಕನ ಹೈಡ್ರಾಮಾ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಹೊರವಲಯ. ನನ್ನ ಮೇಲೆ ಏನೋ ಬೇಕು ಅಂತ ನನಗೆ ಡೈರೆಕ್ಟಾಗಿ ಏನೇನು ಹೇಳ್ಕೊಡ್ತಾ ಇದ್ಲು ಅದೆಲ್ಲ ನಾನು ರೆಕಾರ್ಡ್ ಇಟ್ಕೊಂಡಿದ್ದೆ. ಎಲ್ಲ ಆ್ಯಕ್ಟ್ ಮಾಡೋಕೆ ಫಿಂಗರ್ ಪ್ರಿಂಟ್ ವರ್ಕ್ ಆಗ್ತಾ ಇಲ್ಲ, ಏನು ವರ್ಕ್ ಆಗ್ತಾ ಇಲ್ಲ. ನನ್ನ ಫೋನೇ ವರ್ಕ್ ಆಗ್ತಾ ಇಲ್ಲ, ಡಿಸ್ಪ್ಲೇ ಹೋಗ್ಬಿಟ್ಟೈತೆ. ನ್ಯಾಯ ಸಿಗ್ಬೇಕು. ಯಾವ ಥರ ನ್ಯಾಯ ಅಂದರೆ ಸಾಹೇಬರು ಬಂದಮೇಲೆ ಹೇಳ್ತೀನಿ ನಾನು. ದೊಡ್ಡ ವ್ಯಕ್ತಿಗಳು ಅವರೇ, ಅವರು ಒಂದ್ಸಲಿ ಕೊಲ್ಸಾಕು ಕೂಡ ನೋಡಿದ್ರು, ಆ ವಿಡಿಯೋನು ಹೊರಟೋಯ್ತು. ಆ ಕೇಸು ಹಂಗೆ ಮೂಲೆಗೆ ಬಿದ್ದುಬಿಡ್ತು. ಏನಣ್ಣ, ನನಗೆ ಮಾತ್ರ 10 ವರ್ಷ ಶಿಕ್ಷೆ ಕೊಟ್ಬಿಟ್ರು ಆ ಹುಡುಗಿ ಕೇಸ.